ಸುಮಾರು ಜನಕ್ಕೆ ತುಂಬಾ ಬೇಜಾರಾಗುವಂತದ್ದು, ಲೈಫ್ ಅಲ್ಲಿ ತುಂಬಾ ನಿರಾಸೆ ಆಗುವಂತದ್ದು, ಅಥವಾ ಏನು ಮಾಡಕ್ಕೆ ಇಂಟ್ರೆಸ್ಟೇ ಇಲ್ಲ, ನಮ್ಗೆ ಯಾವಾಗೂ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಎಲ್ಲರಿಗೂ ಖುಷಿಯಾಗಿರ್ಬೇಕು ಅಂತ ಆಸಕ್ತಿ ಇರುತ್ತೆ. ನನ್ ಲೈಫ್ ಅಲ್ಲಿ ಏನು ಅಂತದ್ ಆಗಿಲ್ಲ, ನನ್ಗೇನು ಸ್ಟ್ರೆಸ್ ಇಲ್ಲ ಜೀವನದಲ್ಲಿ, ಆದ್ರೂ ಯಾಕೆ ಈ ತರ ಡಿಪ್ರೆಷನ್ ಸಿಂಪ್ಟಮ್ಸ್ ಇರುತ್ತೆ, ಯಾಕೆ ಯಾವಾಗೂ ಬೇಜಾರಲ್ಲಿ ಇರ್ತೀನಿ ಅಂತ ಕೇಳ್ತಾ ಇರ್ತಾರೆ. ಇದಕ್ಕೆ ಮುಖ್ಯ ಕಾರಣ ಕೇವಲ ನಿಮ್ಮ ಜೀವನದಲ್ಲಿ ನಡೆಯುವಂತ ಘಟನೆಗಳಲ್ಲ, ಆದ್ರೆ ನಿಮ್ಮ ದೇಹದಲ್ಲಿ ಉತ್ಪಾದನೆ ಆಗುವಂತ ಹಾರ್ಮೋನ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಹಾರ್ಮೋನ್ಸ್ ಗಳ ಬಗ್ಗೆ ಮಾತಾಡೋಣ. ಯಾವ ರೀತಿ ಈ ಹಾರ್ಮೋನ್ಸ್ ನ ನೀವು ಜಾಸ್ತಿ ಮಾಡ್ಕೋಬಹುದು, ಯಾವ ರೀತಿ ಇದನ್ನ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಮೂಡ್ ನ ನ್ಯಾಚುರಲಿ ಇಂಪ್ರೂವ್ ಮಾಡಬಹುದು ಅಂತ ನೋಡೋಣ. ನಮಸ್ತೆ, ನಾನು ಡಾಕ್ಟರ್ ಅಪೂರ್ವ ಮುಕುಂದ್, ಪ್ರಾಣ ಪ್ರಕೃತಿ ಚಿಕಿತ್ಸೆ, ಕಲಬುರಗಿಯಿಂದ. ಸೊ ನಾನು ಹೇಳ್ದಂಗೆ ನಮ್ಮ ಜೀವನದಲ್ಲಿ, ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇರುತ್ತೆ. ಈ ಹಾರ್ಮೋನ್ಸ್ ಗಳು ನಮ್ಮ ಮೂಡ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಈ ಹಾರ್ಮೋನ್ಗಳು ಯಾವ್ದೆಲ್ಲ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಡೋಪಮೀನ್ ಅಂತ ಹೇಳ್ತೀವಿ. ಈ ಡೋಪಮೀನ್ ಅನ್ನ ನಾವು ರಿವಾರ್ಡ್ ಹಾರ್ಮೋನ್ ಅಂತ ಕರಿತೀವಿ. ಡೋಪಮೀನ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ, ನಾವೇನಾದ್ರೂ ಒಂದು ಸಾಧನೆ ಮಾಡಿದಾಗ, ಸಕ್ಸಸ್ಫುಲ್ ಆದಾಗ ನಮ್ಗೆ ಖುಷಿ ಕೊಡುತ್ತೆ. ಸೊ ನಾನೇನಾದ್ರೂ ಅಚೀವ್ ಮಾಡಿದೀನಿ ಅನ್ನೋ ಇಂಟ್ರೆಸ್ಟ್ ಕೊಡುತ್ತೆ. ಸೊ ಇದೆಲ್ಲ ಯಾಕೆ ನಮ್ಗೆ ರಿಲೀಸ್ ಆಗ್ತಾ ಇಲ್ಲ, ಇದನ್ನ ತಿಳ್ಕೊಳ್ಳೋಣ. ಸೆಕೆಂಡ್ ಒನ್ ಏನಂತ ಹೇಳಿದ್ರೆ ಆಕ್ಸಿಟೋಸಿನ್. ಆಕ್ಸಿಟೋಸಿನ್ ನ ನಾವು ಲವ್ ಹಾರ್ಮೋನ್ ಅಂತ ಕರಿತೀವಿ. ಸೊ ಯಾವಾಗ ನಮ್ಗೆ ತುಂಬಾ ಖುಷಿ ಆಗುತ್ತೋ, ನಮ್ಗೆ ಇಷ್ಟ ಇರುವಂತ ಜನರ ಜೊತೆ ಇರ್ತೀವಿ, ಅಥವಾ ನಮ್ಮ ಮನೆಯಲ್ಲಿರುವ ಪೆಟ್ಸ್ ಗಳ ಜೊತೆ ಆಟ ಆಡ್ತೀವಿ, ಮಕ್ಕಳ ಜೊತೆ ಆಟ ಆಡ್ತೀವಿ, ಈ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದರಿಂದ ನಮ್ಗೆ ಪ್ರೀತಿಯ ಭಾವನೆ ಉತ್ಪಾದನೆ ಆಗುತ್ತೆ. ಮೂರನೇದು ಏನಂತ ಹೇಳಿದ್ರೆ ಎಂಡೋರ್ಫಿನ್ಸ್. ಎಂಡೋರ್ಫಿನ್ಸ್ ಅಂದ್ರೆ ನ್ಯಾಚುರಲ್ ಆಗಿ ಪೇನ್ ಕಿಲ್ಲರ್ಸ್ ಮಾಡುವಂಥದ್ದು. ಸೊ ನ್ಯಾಚುರಲಿ ನಮ್ಮ ಬಾಡಿಯಲ್ಲಿ ಎಂಡೋರ್ಫಿನ್ಸ್ ರಿಲೀಸ್ ಆಗ್ತಾ ಇದ್ದಂಗೆ ನಮ್ಗೆ ಯಾವುದೇ ರೀತಿಯ ನೋವುಗಳು ಜಾಸ್ತಿ ಗೊತ್ತಾಗೋದಿಲ್ಲ, ನಮ್ಗೆ ನೋವು ತುಂಬಾ ಬೇಗ ಕಡಿಮೆ ಆಗುತ್ತೆ. ಸೊ ಅದಕ್ಕೆ ನಾವು ಯಾವಾಗ್ಲೂ ಹೇಳ್ತೀವಲ್ಲ, ಖುಷಿಯಾಗಿದ್ರೆ ಜಾಸ್ತಿ ನೋವುಗಳು ಬರೋದಿಲ್ಲ ಅಂತ. ಸೊ ಲಾಸ್ಟ್ ಇನ್ನೊಂದು ಹಾರ್ಮೋನ್ ನಾವು ಹ್ಯಾಪಿ ಹಾರ್ಮೋನ್ ಅಂತ ಕರಿತೀವಿ, ಅದು ಸೆರೋಟೋನಿನ್ ಅಂತ. ಈ ಸೆರೋಟೋನಿನ್ ಇಂದ ನಮ್ಗೆ ಮೂಡ್ ಚೆನ್ನಾಗಿರುತ್ತೆ, ಈ ಡಿಪ್ರೆಷನ್ ಆಗುವ ಸಿಂಪ್ಟಮ್ಸ್ ಗಳು ಕಾಣೋದಿಲ್ಲ. ಸೊ ಈ 4 ಹಾರ್ಮೋನ್ಸ್ ತುಂಬಾ ಇಂಪಾರ್ಟೆಂಟ್ ಹಾರ್ಮೋನ್ಸ್. ಇದನ್ನ ಹೇಗೆ ಸರಿಪಡಿಸ್ಕೊಳ್ಬೇಕು ಅಂತ ನೋಡೋ ಮುಂಚೆ, ಇದು ಯಾಕೆ ಡ್ಯಾಮೇಜ್ ಆಗಿದೆ, ಯಾಕೆ ನಮ್ಮ ಬಾಡಿಯಲ್ಲಿ ಕರೆಕ್ಟ್ ಆಗಿ ರಿಲೀಸ್ ಆಗ್ತಿಲ್ಲ ಅಂತ ತಿಳ್ಕೊಳ್ಳೋಣ. ಸಾಧಾರಣವಾಗಿ ಇವೆಲ್ಲ ಹಾರ್ಮೋನ್ಸ್ ಯಾವಾಗ ರಿಲೀಸ್ ಆಗುತ್ತೆ, ನಾವು ಖುಷಿಯಾಗಿದ್ದಾಗ, ನಾವೇನಾದ್ರೂ ಆಕ್ಟಿವಿಟಿ ಮಾಡಿದಾಗ. ಆದ್ರೆ ಇವತ್ತಿನ ದಿನದಲ್ಲಿ ನಾವು ಇಡೀ ದಿನ ಫೋನ್ ಮೇಲೆ ಇರ್ತೀವಿ. ಈ ಮೊಬೈಲ್ ಅಲ್ಲಿ ಸ್ಕ್ರೋಲ್ ಮಾಡ್ತಿದ್ದಂಗೆ ಸ್ಪೆಷಲಿ ಡೋಪಮಿನ್ ಹಿಟ್ಸ್ ಅಂತ ಹೇಳ್ತೀವಿ. ಪ್ರತಿ ಒಂದು ವಿಡಿಯೋನ ನೀವು ಸ್ಕ್ರೋಲ್ ಮಾಡ್ದಂಗೆ ನಿಮ್ಮ ಬ್ರೈನ್ ಅಲ್ಲಿ ಡೋಪಮಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಪ್ರತಿ ಒಂದು 10-20 ಸೆಕೆಂಡ್ಗೆ ಈ ಡೋಪಮಿನ್ ರಿಲೀಸ್ ಆಗ್ತಾ ಇದ್ದಂಗೆ ನಿಮ್ಗೆ ಇದು ನಾರ್ಮಲ್ ಅಂತ ಅನ್ಸ್ಬಿಡುತ್ತೆ. ಸೊ ಇದರಿಂದ ನಿಮ್ಗೆ ಏನು ಖುಷಿ ಸಿಗಲ್ಲ. ಸೊ ನಿಮ್ಗೆ ಏನಾದ್ರು ಖುಷಿ ಸಿಗ್ಬೇಕಂದ್ರೆ ತುಂಬಾ ದೊಡ್ಡ ಅಚೀವ್ಮೆಂಟ್ ಏನಾದ್ರು ಆದಾಗ ಮಾತ್ರ ಖುಷಿ ಸಿಗುತ್ತೆ. ಮುಂಚೆ ಎಲ್ಲ ಜನ ಚಿಕ್ಕ ವಿಷಯದಲ್ಲಿ ಖುಷಿಗಳನ್ನ ಕಾಣ್ತಿದ್ರು, ಅದಕ್ಕೆ ಅವರು ತುಂಬಾ ಖುಷಿಯಾಗಿರ್ತಿದ್ರು. ಒಂದು ಚಿಕ್ಕದ ಏನಾದ್ರು ಸಿಕ್ಬಿಟ್ರು ಕೂಡ, ಇವತ್ತಿನ ದಿನ ಊಟ ಸಿಕ್ಕರು ಕೂಡ ಖುಷಿ ಆಗ್ತಿದ್ರು. ಬಟ್ ನಮ್ಗೆ ಈ ಜನರೇಷನ್ ಅಲ್ಲಿ ಅದು ಆಗ್ತಿಲ್ಲ. ಯಾಕಂದ್ರೆ ಪ್ರತಿ ದಿನ ನಾವು ಈ ಡೋಪಮಿನ್ ನ ಹಿಟ್ ಮಾಡ್ತಾನೆ ಇದೀವಿ, ಅದರ ಲೆವೆಲ್ ನ ಜಾಸ್ತಿ ಮಾಡ್ತಾನೆ ಇದೀವಿ. ಸೊ ಅನ್ನೆಸೆಸರಿ ಸ್ಕ್ರೋಲಿಂಗ್ ಮಾಡೋದ್ರಿಂದ ನಮ್ಗೆ ಇವತ್ತು ಪೇಶನ್ಸ್ ಇಲ್ಲ. ಹೇಗೆ ನಾವು 1 ನಿಮಿಷದ ವಿಡಿಯೋ ನೋಡ್ತಿದ್ವಿ, 5 ನಿಮಿಷ ವಿಡಿಯೋ ನೋಡ್ತಿದ್ವಿ, ಬಟ್ ಇವತ್ತು ಈ ರೀಲ್ಸ್ ನೋಡೋದು, ಶಾರ್ಟ್ಸ್ ನೋಡೋದ್ರಿಂದ ನಮ್ಗೆ ಬರೀ 1 ಮಿನಿಟ್ಗಿನ ಜಾಸ್ತಿ ಏನು ನೋಡಕ್ ಆಗಲ್ಲ. ಸೊ ಅಟೆನ್ಷನ್ ಸ್ಪ್ಯಾನ್ ಅಷ್ಟು ಕಡಿಮೆ ಇದೆ, ಅಷ್ಟರಲ್ಲಿ ನಮ್ಗೆ ಮತ್ತೆ ಡೋಪಮಿನ್ ಬೇಕು. ಸೊ ಆ ರೀತಿ ನಮ್ಮ ಬಾಡಿನ ನಾವು ಟ್ಯೂನ್ ಅಪ್ ಮಾಡಿದೀವಿ. ಸೊ ಡೆಫಿನೆಟ್ಲಿ ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡೋದ್ರಿಂದ ಇನ್ನೊಂದು ಇದರಿಂದ ಏನ್ ಡೆವಲಪ್ ಆಗ್ತಿದೆ ಅಂತ ಹೇಳಿದ್ರೆ, ಬೇರೆಯವ್ರ ಜೀವನದಿಂದ ನಾವು ನಮ್ಮ ಜೀವನಕ್ಕೆ ಕಂಪೇರ್ ಮಾಡ್ಕೊಳ್ತಾ ಇದೀವಿ. ಸೊ ಅವರು ಟ್ರಿಪ್ಪಿಗೆ ಹೋದ್ರು, ಅವ್ರೇನೋ ಅವಾರ್ಡ್ ತಗೊಂಡ್ರು, ಬಟ್ ನನ್ನ ಲೈಫ್ ಅಲ್ಲಿ ಏನು ಆಗ್ತಿಲ್ಲ. ಈ ರೀತಿ ನಾವು ಕಂಪ್ಯಾರಿಸನ್ ಮಾಡೋದ್ರಿಂದ ಕೂಡ ನಮ್ಗೆ ಈ ಹಾರ್ಮೋನ್ಸ್ ರಿಲೀಸ್ ಆಗ್ತಿಲ್ಲ. ಯಾಕಂದ್ರೆ ನಾವ್ ಯಾವತ್ತು ಬೇಜಾರಲ್ಲಿ ಇರ್ತೀವಿ. ಜೀವನದಲ್ಲಿ ಎಲ್ಲ ಚೆನ್ನಾಗಿ ನಡೆದ್ರು ಕೂಡ ಅನಾವಶ್ಯಕವಾಗಿ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡು ನಾವು ಯಾವಾಗೂ ಸ್ಯಾಡ್ ಇರುವಂತದ್ದು. ಸೊ ಈ ಸೋಷಿಯಲ್ ಮೀಡಿಯಾ ಮತ್ತೆ ಮೊಬೈಲ್ ಯೂಸ್ ಮಾಡೋದ್ರಿಂದ ಈ ಪ್ರಾಬ್ಲಮ್ಸ್ ಗಳು ಡೆಫಿನೆಟ್ ಆಗ್ತಿದೆ. ಅದ್ ಅಲ್ಲದೆ ನಾವು ಇಡೀ ದಿನ ಒಂದೇ ಜಾಗದಲ್ಲಿ ಕೂತ್ಕೊಂಡಿರ್ತೀವಿ.
ನಾವು ಓಡಾಡ್ಕೊಂಡಿದ್ದಾಗ ಒಂದು ಚಿಕ್ಕ ಆಕ್ಟಿವಿಟಿ ಮಾಡಿದಾಗ್ಲೂ ಕೂಡ ನಮ್ಮ ಬ್ರೈನ್ ಅಲ್ಲಿ ಹಾರ್ಮೋನ್ಸ್ ರಿಲೀಸ್ ಆಗ್ತಾ ಇರುತ್ತೆ. ಸೊ ನಮ್ಮ ದೇಹ ಹಾರ್ಮೋನ್ಸ್ ರಿಲೀಸ್ ಮಾಡ್ತಾ ಇರುತ್ತೆ. ಬಟ್ ನಾವ್ ಏನು ಮಾಡ್ದಲೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ನಾವೇನ್ ಹೇಳ್ತೀವಿ, ಇಡೀ ದಿನ ಒಂದೇ ಜಾಗದಲ್ಲಿ ಕೂತ್ಕೊಂಡಿರೋದು ಅಥವಾ ಎಕ್ಸಸೈಸೇ ಮಾಡದೇ ಇರುವಂತದ್ದು, ಎಕ್ಸಸೈಸ್ ಮಾಡಿದಾಗ್ಲೂ ಕೂಡ ಈ ಹಾರ್ಮೋನ್ಸ್ ಗಳು ರಿಲೀಸ್ ಆಗ್ತಾ ಇರುತ್ತೆ. ಸೊ ಅದರಿಂದ ನಿಮ್ಗೆ ಈ ಹಾರ್ಮೋನ್ ಡಿಸ್ಟರ್ಬೆನ್ಸ್ ಆಗಿದೆ. ಇನ್ನೊಂದು ನಮ್ಮ ಫುಡ್ ಅಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಇದು. ಹಾರ್ಮೋನ್ಸ್ ಅಥವಾ ಮೂಡಿಗೆ ಯಾರು ಫುಡ್ ಇಂದ ಕನೆಕ್ಟ್ ಮಾಡಲ್ಲ ಯೂಶುವಲಿ, ಬಟ್ ಫುಡ್ ಇಂದ ಕೂಡ ತುಂಬಾ ಕನೆಕ್ಷನ್ ಇದೆ. ನಮ್ಮ ಊಟದಲ್ಲಿ ಪ್ರೋಟೀನ್ಸ್ ನ ಕಡಿಮೆ ತಗೊಳ್ಳೋದ್ರಿಂದ ಹಾರ್ಮೋನ್ ರಿಲೀಸ್ ಆಗಲ್ಲ. ಸ್ಪೆಷಲಿ ಈ ಟೈರೋಸಿನ್ ಅಂತ ಒಂದು ಕಾಂಪೌಂಡ್ ಇದೆ. ಟೈರೋಸಿನ್ ಇರುವ ಫುಡ್ ಐಟಮ್ಸ್ ನಾವು ತಿಂದ್ರೆ ನಮ್ಮ ದೇಹದಲ್ಲಿ ಡೋಪಮೀನ್ ಅಂತ ನಾನೇನ್ ಹೇಳ್ದೆ ಅಲ್ಲ, ಈ ರಿವಾರ್ಡ್ ಹಾರ್ಮೋನ್ ಇದು ರಿಲೀಸ್ ಆಗಕ್ಕೆ ಶುರು ಆಗುತ್ತೆ. ಸೊ ಅದಕ್ಕಾಗಿ ನಾವು ಪ್ರೋಟೀನ್ ರಿಚ್ ಫುಡ್ ಐಟಮ್ಸ್ ತಿನ್ಬೇಕು. ಆಮೇಲೆ ಸೆರೋಟೋನಿನ್ ಅಂತ ಕೂಡ ನಾನು ಹೇಳಿದ್ದೆ, ಹ್ಯಾಪಿ ಹಾರ್ಮೋನ್ ಅಂತ. 90% ಸೆರೋಟೋನಿನ್ ನಮ್ಮ ಕರಳಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಅಂದ್ರೆ ನಮ್ಮ ಗುಡ್ ಗಟ್ ಬ್ಯಾಕ್ಟೀರಿಯಾ ಇದನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇವತ್ತಿನ ದಿನ ನಮ್ಗೆ ಜೀರ್ಣ ಚೆನ್ನಾಗಿಲ್ಲ, ಅಜೀರ್ಣತೆ ಇದೆ, ಬ್ಯಾಡ್ ಬ್ಯಾಕ್ಟೀರಿಯಾ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ, ಗಟ್ ಹೆಲ್ತ್ ತುಂಬಾ ಡ್ಯಾಮೇಜ್ ಆಗಿದೆ. ಸೊ ಅದರಿಂದ ನಮ್ಮ ಕರಳು ಈ ಸೆರೋಟೋನಿನ್ ಅಂದ್ರೆ ಹ್ಯಾಪಿ ಹಾರ್ಮೋನ್ ನ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಸೊ ಅದಕ್ಕಾಗಿ ನಮ್ಗೆ ಮೂಡ್ ಸ್ವಿಂಗ್ಸ್ ಆಗುವಂತದ್ದು ಅಥವಾ ನಾವು ಯಾವಾಗೂ ಡಿಪ್ರೆಷನ್ ಅಲ್ಲಿರೋದು, ಬೇಜಾರಲ್ಲಿರೋದು ಇದು ತುಂಬಾ ಕಾಮನ್ ಆಗಿ ಕಾಣಿಸ್ತಾ ಇದೆ. ಆಮೇಲೆ ಸನ್ಲೈಟ್ ಎಕ್ಸ್ಪೋಜರ್ ಇಂದ ಕೂಡ ಈ ಸೆರೋಟೋನಿನ್ ರಿಲೀಸ್ ಆಗುತ್ತೆ. ಸೊ ಇವತ್ತಿನ ದಿನ ನಾವು ನೈಟ್ ಶಿಫ್ಟ್ಸ್ ಇಂದ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕಾರಣಗಳಿಂದ ಆಗಿರ್ಬೋದು, ರಾತ್ರಿ ಇಡೀ ಫೋನ್ ನೋಡೋದ್ರಿಂದ ಆಗಿರ್ಬೋದು, ನಾವು ಬೇಗ ಎದ್ದೇಳೋದಿಲ್ಲ, ಸನ್ಲೈಟ್ ಗೆ ಎಕ್ಸ್ಪೋಜರ್ ಆಗೋದೇ ಇಲ್ಲ. ಸೊ ಅದಕ್ಕೆ ಈ ಹಾರ್ಮೋನ್ಗಳ ರಿಲೀಸ್ ಕೂಡ ತುಂಬಾ ಕಡಿಮೆ ಆಗಿದೆ. ಸೊ ಈಗ ಗೊತ್ತಾಯ್ತಲ್ಲ ನಿಮ್ಗೆ ಯಾವ್ದೆಲ್ಲ ಕಾರಣಗಳಿಂದ ನಿಮ್ಗೆ ಈ ಪ್ರಾಬ್ಲಮ್ಗಳಾಗ್ತಿದೆ ಅಂತ. ಸೊ ಇದನ್ನ ಹೇಗೆ ಸರಿಪಡಿಸ್ಕೊಳ್ಬೇಕು, ಆಲ್ರೆಡಿ ಅದರಲ್ಲಿ ಆನ್ಸರ್ ನಾನು ಹೇಳ್ಬಿಟ್ಟಿದೀನಿ. ಸೊ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಸೊ ಇದೆಲ್ಲ ಹಾರ್ಮೋನ್ಸ್, 4 ಇಂಪಾರ್ಟೆಂಟ್ ಹಾರ್ಮೋನ್ಸ್ ಏನಿದೆ ಅದನ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕಂದ್ರೆ ಮೊದಲನೇದಾಗಿ ಫಿಸಿಕಲಿ ಆಕ್ಟಿವ್ ಆಗ್ಬೇಕು. ಸೊ ಇಡೀ ದಿನದಲ್ಲಿ ಓಡಾಡ್ಕೊಂಡಿರ್ಬೇಕು, ಮತ್ತೆ ಪ್ರತಿ ದಿನ ಎಕ್ಸಸೈಸ್ ಮಾಡ್ಬೇಕು. ರಿಸರ್ಚ್ ಗಳಲ್ಲಿ ಇದು ಕಂಡು ಬಂದಿದೆ, ಪ್ರತಿದಿನ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಡೋಪಮೈನ್ ಆಗಿರ್ಬೋದು, ಎಂಡೋರ್ಫಿನ್ಸ್ ಆಗಿರ್ಬೋದು, ಆಮೇಲೆ ಸೆರೋಟೋನಿನ್ ಆಗಿರ್ಬೋದು, ಇದೆಲ್ಲ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಈ ರಿಲೀಸ್ ಆಗೋದ್ರಿಂದ ನಮ್ಮ ಮೂಡ್ ಚೆನ್ನಾಗಾಗುತ್ತೆ. ಸೊ ಅದಕ್ಕೆ ನಾವ್ ಯಾವಾಗ್ಲೂ ಹೇಳ್ತೀವಿ, ಈ ಡಿಪ್ರೆಷನ್ ಎಲ್ಲ ಬಂದಾಗ ಅದಕ್ಕೆ ಫಸ್ಟ್ ಅಂಡ್ ಈಸಿ ಬೆಸ್ಟ್ ಕ್ಯೂರ್ ಅಂದ್ರೆ ಎಕ್ಸಸೈಸ್ ಅಂತ. ಸೊ ಇದೆಲ್ಲ ಫ್ರೀ ಆಗಿ ಸಿಗುವಂತದ್ದು. ಸೊ ಇದಕ್ಕೆ ನೀವೇನಾದ್ರೂ ಥೆರಪಿ ಮಾಡ್ಬೇಕು ಅಂತ ಇಲ್ಲ, ಸೊ ಫ್ರೀ ಆಗಿ ನಿಮ್ಗೆ ಸಿಗುವಂತದ್ದು. ಸೊ ಎಕ್ಸಸೈಸ್ ಖಂಡಿತವಾಗ್ಲೂ ಮಾಡಿ, ಅದರಲ್ಲೂ ಯೋಗ ಪ್ರಾಣಾಯಾಮ ನಿಮ್ಮ ರೆಗ್ಯುಲರ್ ಲೈಫ್ ಸ್ಟೈಲ್ ಅಲ್ಲಿ ಇನ್ಕ್ಲೂಡ್ ಮಾಡಿ. ಸೊ ಸ್ಟ್ರೆಸ್ ಲೆವೆಲ್ಸ್ ಕೂಡ ಕಡಿಮೆ ಆಗುತ್ತೆ. ಸ್ಟ್ರೆಸ್ ಇನ್ನೊಂದು ಮುಖ್ಯ ಕಾರಣ ಯಾಕೆ ನಿಮ್ಗೆ ಈ ಹಾರ್ಮೋನ್ಸ್ ಎಲ್ಲ ಕಡಿಮೆ ಆಗ್ತಿದೆ, ಇಂಬ್ಯಾಲೆನ್ಸ್ ಆಗ್ತಿದೆ. ಸೊ ಈ ಸ್ಟ್ರೆಸ್ ಲೆವೆಲ್ಸ್ ನ ನೀವು ಕಡಿಮೆ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಸೊ ಸೆಕೆಂಡ್ ಇಂಪಾರ್ಟೆಂಟ್ ನೀವ್ ಏನ್ ಮಾಡ್ಬೇಕು, ಈ ಪ್ರೋಟೀನ್ ರಿಚ್ ಫುಡ್ ಐಟಮ್ಸ್ ನ ತಿನ್ಬೇಕು. ಅಂದ್ರೆ ಇದರಲ್ಲಿ ಟೈರೋಸಿನ್ ಇರುವಂತದ್ದು. ಇದು ನಿಮ್ಮ ಬನಾನಾ ಅಲ್ಲಿ ಸಿಗುತ್ತೆ, ಇಲ್ಲ ಅಂದ್ರೆ ಮಿಲ್ಕ್ ಪ್ರಾಡಕ್ಟ್ಸ್ ಅಲ್ಲಿ ಸಿಗುತ್ತೆ, ಎಳ್ಳಲ್ಲಿ ಇದೆ. ಸೊ ಇದೆಲ್ಲ ಫುಡ್ ಐಟಮ್ಸ್ ನೀವು ರೆಗ್ಯುಲರ್ ಆಗಿ ಇನ್ಕ್ಲೂಡ್ ಮಾಡಿ, ಡೋಪಮೈನ್ ಇಂಪ್ರೂವ್ ಆಗುತ್ತೆ. ಸೊ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಶಾರ್ಟ್ ಟರ್ಮ್ ಗೋಲ್ಸ್ ನ ಫಿಕ್ಸ್ ಮಾಡ್ಕೊಳ್ಳಿ. ಡೈರೆಕ್ಟ್ ಆಗಿ ನೀವು ಹೀಗೆ ಅನ್ಕೋಬೇಡಿ, ನಾನು 10 kg ಲೂಸ್ ಆಗ್ಬೇಕು, ನಾನು 2 ತಿಂಗಳಲ್ಲಿ 10 kg ಲೂಸ್ ಆಗ್ಬೇಕು, ಈ ತರ ಗೋಲ್ಸ್ ನ ಇಟ್ಕೊಳ್ಬೇಡಿ. ಸೊ ಶಾರ್ಟ್ ಟರ್ಮ್ ಗೋಲ್ಸ್ ಹೇಗೆ ಅಂದ್ರೆ, ಇವತ್ತು ನಾನು ಹೆಲ್ದಿ ಡಯಟ್ ತಿಂತೀನಿ, ಇವತ್ತು ನಾನು ಜಂಕ್ ಫುಡ್ ತಿನ್ನಲ್ಲ, ಸೊ ಇವತ್ತು ನಾನು 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತೀನಿ. ಈ ತರ ಶಾರ್ಟ್ ಟರ್ಮ್ ಗೋಲ್ಸ್ ನ ನೀವು ಇಟ್ಕೊಂಡ್ರೆ ಅದು ಕಂಪ್ಲೀಟ್ ಆದಾಗ ನಿಮ್ಗೆ ಖುಷಿ ಸಿಗುತ್ತೆ. ಸೊ ಆ ಖುಷಿ ಬಂದಾಗ ಡೆಫಿನೆಟ್ಲಿ ನಿಮ್ಗೆ ಡೋಪಮೈನ್ ರಿಲೀಸ್ ಆಗುತ್ತೆ. ಸೊ ಅದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಡೆಫಿನೆಟ್ಲಿ ಇದು ವೇಟ್ ಲಾಸ್ ಅಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಮ್ಗೆ ಸ್ಟ್ರೆಸ್ ಲೆವೆಲ್ಸ್ ಹೈ ಇದ್ದಾಗ ವೇಟ್ ಲಾಸ್ ಆಗೋದಿಲ್ಲ, ಮೆಟಬಾಲಿಸಮ್ ಲೋ ಆಗುತ್ತೆ. ಸೊ ಹ್ಯಾಪಿ ಹಾರ್ಮೋನ್ಸ್ ನ ಇದೆಲ್ಲ 4 ಹಾರ್ಮೋನ್ಸ್ ನಾನೇನ್ ಹೇಳ್ದೆ ಅದನ್ನ ಬ್ಯಾಲೆನ್ಸ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ವೇಟ್ ಲಾಸ್ ಗೆ ಹೆಲ್ಪ್ ಆಗುತ್ತೆ. ಡೆಫಿನೆಟ್ಲಿ ನಿಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ.
ಸೊ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಕ್ಸಿಟೋಸಿನ್ ಅಂತ ಹೇಳ್ದೆ ನಾನು, ಲವ್ ಹಾರ್ಮೋನ್. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ನಾವು ಯಾರನ್ನ ಪ್ರೀತಿಸ್ತೀವೋ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಬರುತ್ತೆ. ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರುವ ಪೆಟ್ಸ್ ಆಗಿರ್ಬೋದು. ಸೊ ಅದ್ರ ಜೊತೆ ಆಟ ಆಡೋದ್ರಿಂದ ಆಗ್ಲಿ ಈ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ನಿಮ್ಮ ಫೋನ್ ಮೇಲೆ ಟೈಮ್ ಸ್ಪೆಂಡ್ ಮಾಡೋದು ಕಡಿಮೆ ಮಾಡಿ, ನಿಮ್ಮ ಫ್ಯಾಮಿಲಿ ಅಥವಾ ಸೋಷಿಯಲ್ ಸರ್ಕಲ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದನ್ನ ಜಾಸ್ತಿ ಮಾಡಿ. ಸೊ ಈ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ನಾನು ಮತ್ತೊಂದು ಎಂಡೋರ್ಫಿನ್ಸ್ ಅಂತ ಹೇಳಿದೆ, ನ್ಯಾಚುರಲ್ ಪೇನ್ ಕಿಲ್ಲರ್ಸ್. ಸೊ ಈ ಹಾರ್ಮೋನ್ ನಿಮ್ಗೆ ಚಾಕ್ಲೇಟ್ ತಿನ್ನೋದ್ರಿಂದ ಬರುತ್ತೆ, ರಿಲೀಸ್ ಆಗುತ್ತೆ. ಸೊ ಅದಕ್ಕೆ ನಾವು ಪೇನ್ ಜಾಸ್ತಿ ಇದ್ದಾಗ, ಸ್ಪೆಷಲಿ ಈ ಪಿರಿಯಡ್ಸ್ ಟೈಮಲ್ಲಿ, ಮುಟ್ಟಿನ ಟೈಮಲ್ಲಿ ನಮ್ಗೆ ಅವಾಗ ಪೇನ್ ಜಾಸ್ತಿ ಇರುತ್ತೋ ಅವಾಗ ಡಾರ್ಕ್ ಚಾಕ್ಲೇಟ್ ನ ತಿನ್ನಿ ಅಂತ ಕೆಲವು ಜನ ಹೇಳ್ತಾರೆ. ಸೊ ಈ ಡಾರ್ಕ್ ಚಾಕ್ಲೇಟ್ ತಿನ್ನೋದ್ರಿಂದ ಈ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ನೀವು ಫ್ರೆಶ್ ಫ್ರೂಟ್ಸ್ ಮತ್ತೆ ಗುಡ್ ಆಂಟಿ ಆಕ್ಸಿಡೆಂಟ್ಸ್ ಇರುವ ನಟ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಇದೆಲ್ಲ ತಿನ್ನೋದ್ರಿಂದ ಕೂಡ ನಿಮ್ಗೆ ಈ ಎಂಡೋರ್ಫಿನ್ಸ್ ರಿಲೀಸ್ ಆಗುತ್ತೆ. ಅದು ನಿಮ್ಗೆ ಪೇನ್ ಕಿಲ್ಲರ್ಸ್ ಆಗಿ ವರ್ಕ್ ಮಾಡುತ್ತೆ. ಸೊ ಆಲ್ರೆಡಿ ನಾನು ಸೆರೋಟೋನಿನ್ ಬಗ್ಗೆ ಹೇಳಿದೆ, ನಮ್ಮ ಗಟ್ ಹೆಲ್ತ್ ಡ್ಯಾಮೇಜ್ ಆದಾಗ ಈ ಸೆರೋಟೋನಿನ್ ಕಡಿಮೆ ಪ್ರೊಡ್ಯೂಸ್ ಆಗುತ್ತೆ ಅಂತ. ಸೊ ಮೋಸ್ಟ್ ಇಂಪಾರ್ಟೆಂಟ್, ಗಟ್ ಹೆಲ್ತ್ ಚೆನ್ನಾಗಿ ಇಟ್ಕೊಳ್ಳಿ. ಪ್ರತಿದಿನ ಫರ್ಮೆಂಟೆಡ್ ಫುಡ್ಸ್ ನ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಅಂದ್ರೆ ಮೊಸರು, ಮಜ್ಜಿಗೆ, ಮತ್ತೆ ಒಳ್ಳೆ ಪ್ರಮಾಣದಲ್ಲಿ ನಾರಿನ ಅಂಶನ ಕನ್ಸ್ಯೂಮ್ ಮಾಡ್ಬೇಕು, ಅಂದ್ರೆ ಫೈಬರ್ ಅಂತ. ಸೊ ಇದನ್ನ ಕನ್ಸ್ಯೂಮ್ ಮಾಡಿದಾಗ ನಮ್ಮ ಗುಡ್ ಬ್ಯಾಕ್ಟೀರಿಯಾ ಚೆನ್ನಾಗಾಗುತ್ತೆ. ಆಮೇಲೆ ನಮ್ಗೆ ಗಟ್ ಹೆಲ್ತ್ ಚೆನ್ನಾಗಿದ್ದಾಗ ಸೆರೋಟೋನಿನ್ ಒಳ್ಳೆ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಇದೇ ಸೆರೋಟೋನಿನ್ ನಮ್ಮ ಕರಳಿಂದ ನಮ್ಮ ಬ್ರೈನ್ ವರ್ಗು ಹೋಗೋದು, ಅದೇ ನಮ್ಗೆ ಖುಷಿಯಾಗಿ ಇಡುವಂಥದ್ದು, ಅದೇ ನಮ್ಗೆ ಹ್ಯಾಪಿ ಹಾರ್ಮೋನ್. ಸೊ ಇದೆಲ್ಲ ಪ್ರಾಕ್ಟೀಸ್ ಮಾಡಿ ಮತ್ತೆ ನ್ಯಾಚುರಲಿ ಖುಷಿಯಾಗಿರಿ. ನಿಮ್ಮ ಮೂಡ್ ಸ್ವಿಂಗ್ಸ್ ನ ಕಡಿಮೆ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನಿಮ್ಮ ಲೈಫ್ ಇಂಪ್ರೂವ್ ಆಗುತ್ತೆ. ಸೊ ಇದೆಲ್ಲ ಬರುವಂತದ್ದು, ಇದೆಲ್ಲ ಫ್ರೀ ಆಫ್ ಕಾಸ್ಟ್ ನೀವು ಮಾಡ್ಬೋದು. ಸೊ ಡೆಫಿನೆಟ್ಲಿ ಇದನ್ನೆಲ್ಲ ಫಾಲೋ ಮಾಡಿ ಖುಷಿಯಾಗಿ ಇರಿ. ಸೊ ಇಲ್ಲಿವರೆಗೂ ನೋಡಿದ್ರಲ್ಲ, ಇದೆಲ್ಲ ಟಿಪ್ಸ್ ತಿಳ್ಕೊಂಡ್ರಿ. ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಇದ್ರೆ, ಇನ್ನೂ ಏನಾದ್ರು ತಿಳ್ಕೊಬೇಕು ಅಂತ ಹೇಳಿದ್ರೆ, ನಿಮ್ಗೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿರುತ್ತೆ, ವಿಳಾಸ ಬರ್ತಿರುತ್ತೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆಗೆ ಭೇಟಿಯಾಗೋಣ. ಧನ್ಯವಾದ.